ಹಾಯ್ ಹಲೋ, ಇವತ್ತು ನಾನು ಕ್ಯಾಟ್ ಫುಡ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ. ಕ್ಯಾಟ್ ಫುಡ್ ಮಾಡುವ ವಿಧಾನ ಹೇಗೆ ಅಂತ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನೆಲ್ಲ ಅಂತ ಹೇಳ್ತೀನಿ. ಒಂದು ಚಿಕನ್ ಲಿವರ್ ಅದರದ್ದು ಚಿಕನ್ ಇದೆಯಲ್ಲ, ನಾನು ಶಾಪಿಂದ ತರ್ತೀನಿ. ನಮಗೆ ತರುವಾಗ ಅದಕ್ಕೆ ಅರ್ಧ kg ಅದಕ್ಕೆ ಬೇರೆಯೇ ನಾನು ತರುತ್ತೇನೆ. ಅದಕ್ಕೆ ಲಿವರ್ ಹಾರ್ಟೆಲ್ಲ ಇರುತ್ತಲ್ಲ, ಅದು ತುಂಬ ಇಷ್ಟ ಆಗ್ತದೆ. ಮತ್ತು ಒಂದು ಬಟಾಟೆ, ಲಿವರ್ ಮತ್ತು ಇದೆರಡನ್ನು ಚೆಂದ ತೊಳೆದು ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ, ಅದಕ್ಕೆ ಉಪ್ಪು ಏನು ಹಾಕಬೇಡಿ. ಅದಕ್ಕೆ ಈ ನೀರು ಗ್ಯಾಸ್ ಆನ್ ಮಾಡಿ ಬಟಾಟೆ ಕಟ್ ಮಾಡಿ ಹಾಕಿ, ಮತ್ತು ಈ ಲಿವರನ್ನು ಹಾಕಿ ಚೆಂದ ಬೇಯಿಸಿದ ನಂತರ ಗ್ಯಾಸ್ ಆಫ್ ಮಾಡಿ ನೋಡಿ. ತುಂಬ ಚೆಂದ ಬೇಯಬೇಕು, ಬೆಂದ ನಂತರವೇ ಆಫ್ ಮಾಡಬೇಕು ನೀವು ನೋಡಿ. ನಾನು ತೋರಿಸ್ತೀನಿ ಹೇಗೆ ಅಂತ. ಮತ್ತು ಆಫ್ ಮಾಡಿದ ಮೇಲೆ ಇಷ್ಟು ಚೆಂದ ಬೆಂದ ನಂತರ ಆಫ್ ಮಾಡಿದ ಮೇಲೆ ಬಿಸಿ ಸಪ್ಪೆ ಆದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಬಿಸಿ ಸಪ್ಪೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಏನು ಹಾಕಬೇಡಿ, ಉಪ್ಪು ಏನು ಹಾಕಬೇಡಿ, ಇದು ಮೂರೇ ಸಾಕು. ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದರಿಂದ ಬಿಸಿ ಸಪ್ಪೆ ಆದಮೇಲೆ ಹಾಕಬೇಕು. ಆದಮೇಲೆ ಅದಕ್ಕೆ ಸ್ವಲ್ಪ ಅದೇ ಬೇಯಿಸಿದ ನೀರನ್ನೇ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಇಟ್ಟು ಬಿಡಿ. ಬೇಯಿಸಿದ ನೀರಲ್ಲಿ ಅದು ಚೆಂದ ಪೇಸ್ಟ್ ಮಾಡಿದ ಮೇಲೆ ಬಾಕಿ ಇರುವ ಬೇಯಿಸಿದ ನೀರು ಇದೆಯಲ್ಲ, ಆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕ್ಯಾಟಿಗೆ ಕೊಡಿ ನೋಡಿ. ನಮ್ಮಲ್ಲಿ ಯಾರೆಲ್ಲ ಕ್ಯಾಟು ಸಾಕ್ತೀರಿ ಅವರೆಲ್ಲ ಅದಕ್ಕೆ ಪ್ಲೇಟು ಎಲ್ಲ ಇರುತ್ತೆ ಅಲ್ವಾ, ಹಾಗೆ ಆ ಪ್ಲೇಟಿಗೆ ಹಾಕಿ ಅದಕ್ಕೆ ತಿನ್ನಲಿಕ್ಕೆ ಕೊಡಿ. ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಮತ್ತು ನಾನು ಯಾವಾಗಲೂ ಲಂಚ್ ಟೈಮಲ್ಲಿ ಅದಕ್ಕೆ ಹೀಗೆ ಮಾಡಿ ಕೊಡ್ತೀನಿ. ಯಾವುದಾದ್ರೂ ಒಂದು ಫುಡ್, ಚಿಕನ್ ಮಾತ್ರ ಅಲ್ಲ, ನಾನು ಫಿಶ್ ಎಲ್ಲ ಕೊಡ್ತೀನಿ. ಅವು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಮತ್ತು ನಾನು ಕೊಡುವ ಫುಡ್ಡು ವಿಸ್ಕಸ್, ನೈಟ್ ಮತ್ತು ಮಾರ್ನಿಂಗ್ ವಿಸ್ಕಸ್ ಫುಡ್ ಕೊಡ್ತೀನಿ. ಲಂಚ್ ಟೈಮಲ್ಲಿ ನಾನು ಏನಾದರೂ ರೆಡಿ ಮಾಡಿ ಕೊಡ್ತೀನಿ ಫುಡ್. ಹೀಗೆ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ನುತ್ತೆ. ನಮ್ಮದು ನುಸಿ ಕುಟಾಪಿ ನೋಡಿ ಎಷ್ಟು ಚೆಂದ ತಿನ್ನುತ್ತೆ ಅಂತ. ತುಂಬ ಇಷ್ಟಪಟ್ಟು ಬರ್ತಾಯಿದೆ, ಎಲ್ಲ ಖಾಲಿ ಮಾಡುತ್ತೆ ಫುಡ್ ನೋಡಿ.